ಓದ್ತಮ್ಮ ಯಾವಾಗ ಬಂದೆ? ಆರಾಮದಿರಿ? ಆರಾಮದಿರಪ್ಪ, ನೀವು ಆರಾಮದಿಲ್ಲ? ನೋಡ್ರಿ ಏನು ಯಾವ್ರಾಗದಿ ಏನು ತಾನ? ಈಗ ದುಬೈದಾಗ ಇರ್ತಾನ್ರಿ. ಏನು ಮಾಡತ್ತೀಯ? ಏನ್ ಹೊರಕ್ ಐತ್ರಿ? ಆರಾಮದಿರಿ? ಹಿರಿಯರ್ ಎಲ್ಲಾರು ಹಂಗಾರ? ಆರಾಮದಿರಪ್ಪ. ನಡದತ್ರಿ ಒಟ್ಟು ಚಲೋ ನಡದ್ರಿ. ಅಲ್ಲ ನಿಮ್ಮ ಹಿರಿಯರ್ ಪುಣ್ಯದ ಒಟ್ಟು ಚಲೋ ನಡದ್ರಿಪ್ಪ. ಪಗಾರ ಏನು ಬರ್ತೀರಿ? ಏನ ಪಗಾರ ಚಲೋ ಐತ್ರಿ. 2-3 ಲಕ್ಷ ರೂಪಾಯಿ ಇನ್ಕಮ್ ಐತಿ. ಆರಾಮ ಐತ್ರಲ್ಲ. ಏನು ಪಗಾರ ಚಲೋ ನಮ್ಮನ್ನು ಕರ್ಕೊಂಡು ನಡಿವಪ್ಪ. ಎಲ್ಲ ಮಳೆ ಹೋಗಿ ಬರಗಾಲ ಬಿದ್ದೈತಿ. ಏನ್ ಹಿರಿಯರ ಇಲ್ಲೇ ತರುನ್ ಅಲ್ರಿ? ಅದೇನ ಏನ ಹಿರಿಯರು ತೊಂಬಲ್ಲ ಅದೇನ ಅಮೌಂಟ್ ಏನಾಕಿ ಮಳಿನ ಒಂದ್ ಹನಿ ಇಲ್ಲಲ್ರಿ. ಮಳಿನ ಇಲ್ರಿಪ್ಪ, ಮಳಿನ ಇಲ್ಲ, ಏನಿಲ್ಲ. ಏನ್ ನನಗ ಒಂದ್ ನಮ್ನಿ ವಿಚಿತ್ರ ಅಲ್ಲೆಲ್ಲ ದುಬೈದಾಗ ಹಂಗಂದ್ರಿ ನೀವು. ಮಳಿ ಅಂದ್ರೆ ಎಂತ ಅದ? ಮಳಿನೂ ಹಂಗ ಇಲ್ಲಿ ಅಂತೂ ಏನಿಲ್ಲ. ಬಂದು ಹಿರಿಯರ್ ನೋಡಂತ ನಮ್ಮ ಮಗಳ ಕೈನೇ ಅಲ್ಲ ಈಗ ಪರಿಸ್ಥಿತಿ ನೋಡ್ಬೇಕಿರ್ತೀರ. ಎಲ್ಲಾರು ಕೈಟಿಗೆ ಹೋಗಿ ಡಾಕ್ಟರ್ ಆಗ್ಯಾರಲ್ಲ. ಏನಿಲ್ಲ, ಬೋರ್ ನೀರು ಇಲ್ಲ. ಎಲ್ಲಾರು ಮುಂದೆ ವಿಚಾರ ಹೆಂಗ ಇಲ್ದ್ರ ಏನಾಗ ಮಾಡಿ ಕೊಡಪ್ಪ. ಏನ ಸರ್ಕಾರಕ್ಕೆ ಏನಾರು ಕಳ್ಸಿ ನೋಡೋಣ್ರಿ, ಮಾಡೋಣ. ನಾವು ಬಂದೇವ್ ಮತ್ತೆ ಅದಕ್ಕಾಗಿ ಭಾಳ ಆಗೈತಿ. ನಾವು ಒಂದು 5-6 ವರ್ಷ ಆಗೈತಿ ಊರ್ ಬಿಟ್ಟ. ಊರ್ ನೋಡ್ಕೊಂಡು ನೋಡ್ಪಾಟು ಏನು ವ್ಯವಸ್ಥೆ ಹಂಗ್ರಿ. ಇದು ಈಗಿನ ಮನಿ ಆದ್ರೆ ನಮ್ಮ ಪರಿಸ್ಥಿತಿ ಮಾಡೋಣ. ಏನ್ ಆರಾಮದಿಪ್ಪ ನೀ? ಆರಾಮದಿರಿ, ನೀವು ಆರಾಮದಿರಿ? ಏನ್ ವರ್ಕ್ ಮಾಡತ್ತೀರಿ ಈಗ? ಏನ್ ವರ್ಕ್ ಅನ್ನಕೇನು ಭೂಮಿಯಾಗ ಮಳಿ ಇಲ್ಲ, ಏನಿಲ್ಲ. ಏನ್ ವರ್ಕ್ ಮಾಡೋದ್ರಿ? ಕಾಲಿನ ಉದ್ದೆ ಖಾತ್ರಿ ಒಂದ್ ಹತ್ತೈತ್ರಿ. ಒಟ್ಟ ಪಗಾರ ಚಲೋ ಐತಲ್ಲ ಅದ? ಅದೇಟ್ ಒಂದ್ 300-400 ರೂಪಾಯಿ ಕೊಡ್ತಾರ್ರಿ. ಏನ್ ಆಗೋದಿಲ್ಲ ಗಂಡ ಹೆಂಡತಿ ಇಬ್ರಿಗೂ? ಇಲ್ಲ ಆಗ್ಬೇಕ್ರಿ. ಅದ ಎದಕ್ಕತ್ತ ಹೇಳ್ರಿ. ಇವಾಗ ದಿನ ಹಚ್ತಾರು, 7 ದಿನಕ್ಕೆ 3 ದಿನ ಸುಟಿ ಮಾಡಿಸ್ತಾರು. ಅದೇ ಎದಕ್ಕೆ ಹಚ್ಬೇಕು? ಅದಾರ 2 ವರ್ಷ ಆದ್ರಿ ಸತಿ ಗಟ್ಟಿ ಕಟ್ಟಿ? 50 ವರ್ಷ ಆದ್ರಿ. ಅವ ಹೆಂಗಿತ್ರಿ? ಊರ್ ಅಡ್ವಾನ್ಸ್ ಎಷ್ಟು ಮಂದಿ ಹೇಳ್ತಿದ್ರಿ? 40 ಮಂದಿ ರೀ. ಓ ಹಿಂಗ ಹಾಕೈತ್ರಿ. ಎಷ್ಟು ಮಂದಿ ಪಲ್ವಾನ್ಗಳು ಇದ್ರಿ ಅವಾಗ? 40 ಮಂದಿ ಇದ್ರಿ. ಅಂದ್ರೆ ಹೈಸ್ಟ್ ಪಲ್ವಾನ್ ಯಾರ್ರಿ? ಹಂಗ ಚಲೋ ಕುಸ್ತಿ ಹಿಡ್ದಾರೋದು ಚಲೋ ನಾವಾಗ ಐತ್ರಿ. ಈಗಿನ ಹುಡುಗರು ಹೆಂಗ್ರಿ? ಈಗಿನ ಹೆಂಗ್ರಿ? ಈಗಿನ ಆಗಿನಕಿಂತ ಬಲ ಅಂದ್ರಿ. ಚೆಂಡ ಹೊಡಿಯೋದು, ಬ್ಯಾಟ್ ಆಡೋದು, ಇಳಿಯೋದಿಲ್ಲ. ಭಾಳ ಇರ್ತಾರೆ. ಊಟದ್ದು ಹಂಗಾರಿ ಪೈಲ್ವಾನಿಗೆ ಹಂಗ ಎಟ್ಟುವರೆಗೂ ಈಗ ಏನ ಯಾರಿಗೆ ಹಂಗ ಇದಾಗಲ್ಲ ಅಂದ್ರಿ? ನಿಮ್ ಕಾಲಕ್ಕ ಈಗಿನ ಕಾಲಕ್ಕ ಏನು ವ್ಯತ್ಯಾಸರಿಪ್ಪ? ನಮ್ಮ ಕಾಲಕ್ಕೆ ಹುಡುಗರು ಚಲೋ ಇದ್ದು. ಕುಸ್ತಿ ಹಿಡಿದು ಒಂದು 20-30 ಹುಡುಗರು ಬಿಡ ಫುಲ್ ತಾಲೀಮ್ ಮಾಡೋದು, ಕಣಕ್ ಹೋಗೋದು. ಈಗ ಊರಾಗ ಏನೋ ಒಂದು ಸರ್ತಿದ್ರು ಎಚ್ಚುವಾಟ ಮತ್ತೆ ಅದು ಭಾಳ ಚಂದ ಇದ್ದು ಹುಡುಗರು. ಒಗ್ಗಟ್ಟೈತನ್ರಿ ಅವಾಗ? ಒಗ್ಗಟ್ಟಿತ್ತು ಭಾಳ. ಈಗ ಈಗಿಂದಕ್ಕೆ ಆಗಿಂದಕ್ಕೆ ಏನು ವ್ಯತ್ಯಾಸ ಅಂದ್ರೆ? ಈಗಿನ ಹುಡುಗರು ಅಂತ ಚಟ ಸಿಗರೇಟ್ ಸೆರೆ ಕುಡಿದು ಯಾರು ಹಿರಿಯರು ಹೇಳಕ್ ಆದ್ರೆ ಕೇಳೋಂಗಿಲ್ಲ. ಕೆಲವೊಮ್ಮೆ ಏನ ಮನ್ಯಾಗ ಇದ್ರ ವಾದಿಸೋದು ಇದ್ರ ವಾದಿಸೋದನ ಇದು. ಮತ್ತೆ ನೀವು ಬಡದ ಬುದ್ಧಿ ಹೇಳ್ಬೇಕಲ್ಲವ್ರೆ? ಬಡದ ಬುದ್ಧಿ ಹೇಳಕ್ ಹೋಗೋದ್ರೆ ಮತ್ತೆ ಅವ್ರ ತಾಯಿ ತಂಗಿ ಜಗಳ ಕೊಡ್ತಾರೆ. ಹಿಂಗಾಗೈತ್ರಿ. ಮತ್ತೆ ಯಾರಿಗೆ ಮತ್ತೆ ನಿಮ್ಮ ಶಾಲಿ ಸಾರಿಗಳು ಹಿಂಗ ಮಾಡಾಕತ್ತಾರ? ಅಲ್ಲಿಯಾಗೂ ಹಿಂಗ ಶಾಲಿ ಅವ್ರ ಮಾಸ್ತರ್ಗಳು ಜಾಸ್ತಿ ಹೇಳೋದಿಲ್ಲ. ಹೇಳಿರು ಪಾಪ ಮನೆಗೆ ಹೋಗಿ ಬಿಡ್ತಾರೆ. ಏನ್ ಹಿಂಗ ಆದ್ರೆ ಮತ್ತೆ ಸಮಾಜದ ಗತಿ ಏನ್ರಿ? ಕೆಳತದ ಭಾಳ. ಅದಕ್ಕೆ ಹೆಂಗ್ ಮಾಡೋದ ಮುಂದಿಂದ ಹಂಗ ಏನೋ ನೋಡ್ರಿ. ಮತ್ತೆ ಎಲ್ಲಾರು ಕೂಡ ತೀರ್ಮಾನ ಮಾಡಿ ಎಲ್ಲಾರು ಕೂಡ ಒಕ್ಕಟ್ಟಾಗಿ ಮಾಡೋದು ಆತ್ರಿ. ಈಗ ಒಕ್ಕಟ್ ಹಾಕಿರಿ, ಒಕ್ಕಟ್ಟಾಗಿ ಮಾಡಕ್ ಹೋದ್ರ ಈಗ ಹುಡುಗರು ಕೇಳ್ಬೇಕಲ್ರಿ? ಈಗಿನ ಹುಡುಗರು ತಾಯಿ ತಂದಿ ತೋರಿಸೋದು, ಅವ್ರ ಮನೆ ಹಿರಿಯರು ತೋರಿಸೋದ ಕಳಿಸಿ ನಿಮ್ಮ ಹುಡುಗರು ನೀವು ಬುದ್ಧಿ ಹೇಳ್ಪಾಟ್ ಇನ್ನೊಬ್ರು ಹೇಳಿದ್ರು ಯಾರು ಹೋಗ್ಬೇಡಿ ಜಗಳಕ್ಕೆ ಅವ್ರು ಬುದ್ಧಿ ಹೇಳ್ತಾರ ಅಂತ ಹೇಳ್ಬೇಕು.
ಆದ್ರೆ ಈಗ ನೀವು ಹೇಳೋದು ಎಲ್ಲ ಓಕೆ ಬರೋಬ್ಬರಿ ಇದೆ. ಮತ್ತೆ ಈಗ ಕಾಲಮಾನ ಚೇಂಜ್ ಆಗೈತಲ್ರಿ, ಈ ಮೊಬೈಲ್ಗಳು ನೋಡಾಕತ್ತಾರ, ಮೊಬೈಲ್ಗಳಿಂದ ಜೀವನ ಇಲ್ಲ. ಮಕ್ಕಳಿಗೆ ಮೊಬೈಲ್ ಸಸ್ಯಾಡ್ದು ಮತ್ತೆ ನೀವು ತಂದು ಕೊಡೋರು ಮನ್ಯಾಗ ಮತ್ತೆ ಅವ್ರು ಸಸಿ ಹಿಡ್ಕೊಂತ ಕೊಡ್ತಾರೆ. ನೀವು ಮತ್ತೆ ತರದ ಬಟ್ಟೆ ಇಂಥವೆಲ್ಲ ಹೇಳ್ಬೇಕ್ರಿ ಊರಾಗ. ಹಿರಿಯರಾಗಿ ನಾವೆಲ್ಲ ಹಿಂಗ್ ಮಾಡಾಕ್ತವ್ರಿ. ಅಲ್ರಿ ಈಗ ಮತ್ತೆ ಸುಧಾರಣೆ ಮಾಡ್ಬೇಕಲ್ರಿ, ಮತ್ತೆ ಕುಸ್ತಿ ಮಾಡುವಂತ ಸದೃಢ ಆಗೋದು ಯಾವಾಗ್ರೆ, ದೈಹಿಕವಾಗಿ ಬರೋದು ಯಾವಾಗ, ಗಟ್ಟಿಮುಟ್ಟ ಆಗೋದು ಯಾವಾಗ? ಅದಕ್ಕೆ ಎಲ್ಲರೂ ಕೂಡಿ ಹಿರಿಯರು ಕೂಡಿ ಎಲ್ಲಾನು ಫೈನಲ್ ತಗೊಂಡ್ರಿ ಕರ್ಕೋದ್ರಿ ಕೈಗೆ ಹುಡುಗನ್ ಒಳ್ಳೆ ರೀತಿಗೆ ನೋಡ್ರಪ್ಪ. ನಾ ದುಬೈದಾಗ ಹೋಗಿ ಬಂದ್ರೆ 3 ಹಿಂಗ್ 5 ಅಂತ ಹೇಳ ಭಾಳ ಹವಾದಾಗ ಹೇಳ್ಕೊಂಡ್ ಬಂದೇನೆ. ಈಗೆಲ್ಲ ಮೊದಲು ನಾ ಬಂದಾಗ ನಂಗೆ ಈಗ ಉಳ್ದಲ್ರಿ ಇದು ಉಳ್ದಿಲ್ಲ. ಈಗ ಬಂದ್ ನೋಡು ಅಂತ ಹೇಳಿದ್ರೆ ಇದೊಂದು ನಮ್ಗೆ ಶಾಖದಂಗ ಆಗೈತ್ರಿ. ಇದು ಹಿಂಗೆಲ್ಲ ನಡ್ದತಿ. ಇದು ನನಗೆ ನೋವು ಆಗತ್ರಿ. ಬರೀ ಅದಕ್ಕೆ ಎಲ್ಲರೂ ಕೂಡ ಚಂದ ಸುಧಾರಣೆ ಮಾಡೋಣ, ಹುಡುಗರು ಮಾಡೋಣ್ರಿ, ಎಲ್ಲಾರು ಪ್ರೋತ್ಸಾಹ ಕೊಡೋಣ. ನಮಸ್ಕಾರಪ್ಪ. ಈಗ ನಿಮ್ಗೆ ಅಭಿಪ್ರಾಯ ಏನ್ರಿ? ಈಗ ಸೊಪ್ಸಿ ಗಡ್ಡಿಂಗ್ ಆಗೋದಕ್ಕ ಹಿಂಗ ಆಗ್ಬೇಕ ಎಲ್ಲ ಕೆಟ್ಟ ಹೋಗೈತೆ ಅಂದಾಗ ಹುಡುಗರು ಭವಿಷ್ಯ ಅಲ್ರಿ. ಈಗ ಏನಾರ ಸಿದ್ಧ ಹೇಳುವಂತದ್ ಏನಾರ ಆಕತ್ತಲ್ರಿ? ಕಂಟ್ರೋಲ್ ಆಗತ್ತೆ ಅಂತ ನಮ್ಗೆ ಅಲ್ರಿ ಊರಿ ಆಗೋಲ್ಲಂದ್ರಿ. ಹೆಂಗಂದ್ರೆ ಅದು ಆಗೋಲ್ಲ ಅಂತೇಳಿ ಅಲ್ಲಿ ಹಂಗಂದಿ ಅಲ್ವೋ ನೀನು ಮೊಬೈಲ್ ಇಟ್ಟ ನೀ ಹೇಳಿ ಈಗ ಅದನ್ನ ಬಿಡ್ತಾರೆ ಜಗತ್ತಿದ್ದ ಫುಲ್ ಜಗತ್ ಫುಲ್ ಹಾಕೋಗ ಈಗ ಮತ್ತೆ ರೊಕ್ಕ ಆತ. ಈಗ ಮತ್ತೆ ಈಗ ಹಂಗ ಜಗತ್ತ ಹಾಳಾಗ್ತದ. ಹೋಗ್ಲಿ ಜಗತ್ತು ಹೋಗಾಕ ನಿಂತೈತಿ ಹೋಗು. ಮತ್ತೆ ಇದೇನು ಸುಧಾರಣೆ ಆಗೋ ಲೆಕ್ಕಕ್ಕಿಲ್ಲ ಇಲ್ಲ ಅಲ್ಲ. ಮತ್ತೆ ಹಿರಿಯರ್ ಅದಾವ್ರ ಹೆಂಗ್ ಮಾಡಾಕತ್ರ ಮತ್ತೆ ಹೆಂಗಿದೆ ಸುಧಾರಣೆ? ಇಲ್ಲ ಈಗ ಹಸ್ಕೊಳ್ಳೋಂಗಿಲ್ಲ ಹುಡ್ಗೋದವ ಹುಲ್ಲ ಒಂದಿಲ್ಲ ನೀವೇ ಹಿಂಗಂತಿ ಹಿಂಗಾಗಿ ಹೆಂಗ್ ಮಾಡಿದ್ರಿ ಇದನ್ನ? ಸರ್ಕಾರನ ಮೊಬೈಲ್ ಹುಡುಗ ಶಾಲೆಗೆ ಮೊಬೈಲ್ ಕೊಡ್ಬೇಕಂದ್ರೆ ಮಕ್ಕಳಿಗೆ ಸರ್ಕಾರನ ಇದನ್ನ ಮಾಡೈತೆ. ಮೊಬೈಲ್ನಾಗ ಅವರೆಲ್ಲ ಶಾಲೆ ಕಲಿದ ಮತ್ತೆ ಈ ಜಗತ್ತಿಗೆ ಉಳಿದೈತೆ ಸುದ್ದ ಆಕತ್ರಿ. ಆತ್ರಿ ಹಿಂಗ ಆದ್ರ ಮತ್ತೆ ಮುಂದಿನ ಪೀಳಿಗೆಗಳಿಗೆ ಭಾಳ ಸಮಸ್ಯೆ ಆಗದ್ರಪ್ಪ. ಏನು ಬೈಕ್ಗಳಿಗೆ ಎಲ್ಲ ಕಾರ ಗುಟ್ಕ ಎಲ್ಲ ಚಟ ಅದಾವ್ರಿಗೆ. ಹಿಂಗಾದ್ರೆ ಹೆಂಗ್ ಮಾಡಿದ್ರಿ? ಮುಂದಿನ ಪೀಳಿಗೆ ನೋಡ್ಬೇಕಲ್ರಿ ಹೆಂಗ ಮಾಡುವಂತ ಸುಧಾರಣೆ ಮಾಡುವಂತ ಆಗ್ಬೇಕಲ್ರಿ. ಒಕ್ಕಟ್ಟಾರ ಸುಧಾರಣೆ ಚೆನ್ನಾಗಿ ಹಾಕೊಂಡ್ ಹೋಗ್ತದ. ನಮ್ಮ ಮನ್ಯಾಗ ನಾವು ನಮ್ಮ ಮಕ್ಕಳು ಸುಧಾರಣೆ ಮಾಡಿದ್ರೆ ಈಗ ದುಬೈದಾಗ ಹೆಂಗ ಐತಿ ಹೇಳಿ ಸರ್ ನಿಮ್ಗೆ? ದುಬೈದಾಗ ಹೆಂಗ ಅಲ್ಲಿ ಮುಂದೆ ಸತ್ರ ಹೊಳ್ಳಿ ನೋಡಂಗಿಲ್ರಿ ಯಾರು. ಮತ್ತ ಅಲ್ಲಿ ಆಜು ಬಾಜು ಸತ್ರ ಅವ್ರ ಇದು ಮಾಡ್ಕೊಡದ. ಎಲ್ಲಾರ ಓನ್ಯಾಗದು ಏನಾರ ಒಂದಿಟ್ಟು ಗಲೀಜ್ ಬಿತ್ತಂದ್ರ ಅದನ್ನ ದಂಡ ಹಾಕ್ತಾರ್ರಿ. ಮತ್ ಏನಾರ ಒಂದಿಟ್ಟು ಏನಾರ ಅಂತ ಇದು ಮಾಡ್ರಿ ಕೈ ಕಟ್ ಮಾಡ್ತಾರ. ಇಲ್ಲಿ ಏನ್ ಮುಟ್ಟಂಗಲ್ ಒಂದ್ ಕಳ್ತನ ಆಗೋದಿಲ್ಲ. ಇಲ್ಲಿ ಆಗ ಸಿಕ್ಕಿತ್ತು ಅಂದ್ರೆ ಇಲ್ಲೂ ಆಗೋಲ್ಲ ನೋಡ. ಕಾನೂನ ಆ ಲೆಕ್ಕ ಬರ್ಬೇಕಿಲ್ಲ. ಮತ್ ಏನಾರ ಮಾಡಾಕ್ ಹೋದ್ರ ಕೈ ಕಡಿತಾರ್ರಿ. ಶಿಕ್ಷೆ ಕಠಿಣವಾದ ಶಿಕ್ಷೆ ಕಡೆ ಐತ್ರಿ. ಇಲ್ಲೇ ನಮ್ಮಂತೆಗೆ ಯಾಕಿಲ್ಲ ಅಂತ ಅದೈತ್ರಿ. ಈಗ ಅವ್ರ ಸರ್ಕಾರದವ್ರು ಯಾಕೆ ಮಾಡತ್ತಾರಂದ್ರಿ, ನಮ್ಮ ಜನ ನಾವು ಒಗ್ಗಟ್ಟಾದ್ರನ ಅವ್ರು ಮಾಡೋರು. ನಾವು ಜನದಿಂದ ಇರ್ತೈತ್ರಿ ಸರ್ಕಾರ. ಈಗ ಹಂಗೆ ಅಂದ್ರೆ ಒಬ್ರಿಗೆ ಇಬ್ರು ಮಾಡಾಕ ಹೋಗ್ರಿ. ಜನ ಒಗ್ಗಟ್ಟಾಗಿದೆ ಹಿಂಗಾಗೈತೆ ಅಂತ ನಿಂತ್ರ ಯಾವ್ದಾಗಲಿ ಅಕ್ಕ ಊರ್ ಒಂದು ಕೆಲಸ ಅಲ್ಲ, ಅಭಿವೃದ್ಧಿ ಆಗೋದನ್ನ ಜನದಿಂದ ಕೆಲಸ. ಒಂದ್ ಮನ್ಯಾಗ ಮಕ್ಕಳಿಗೆ ತಾವು ಹಿರಿಯ ಒಕ್ಕಟ್ಟಿದ್ರೆ ಊರೆಲ್ಲ ಮತ್ ಬಾಜು ಒಕ್ಕಟ್ಟ ಮಾಡಿದ್ರೆ ಒಕ್ಕಟ್ಟಾಗೇ ಬರ್ಬೇಕು. ಅದಕ್ಕೆ ಹಿಂಗ ಇಲ್ಲ ಐತ್ರಿ. ಒಂದ್ ಚಂದಾಗಿ ಅದನ್ನ ಸುಧಾರಣೆ ಮಾಡೋ ಲೆಕ್ಕ ಮಾಡೋಣ್ರಿ. ಹಿರಿಯರ್ ಗಟ್ಟಿ ಆಗ್ಬೇಕು ಮಾಡಿ ಎಲ್ಲಾರು ಗಟ್ಟಿ ಒಟ್ಟು ಇದೆಲ್ಲ ಮಾಡುವ ಸುಧಾರಣೆ ಆಗೋಂಗೆ ನೋಡೋಣ್ರಿ. ಯಾರು ಒಗ್ಗಟ್ಟು ಹಾಕೊಂಡ್ರಿ ಊರೆಲ್ಲ ಒಗ್ಗಟ್ಟಾದ್ರೆ ಯಾರು ನಮ್ಗೆ ಇದನ್ನ ಮಾಡೋಲ್ಲ. ಮೊದಲ ಮನೆ ಒಗ್ಗಟ್ಟಿರ್ಬೇಕ್ರಿ, ಆಮೇಲೆ ಊರ್ ಒಗ್ಗಟ್ಟಿರ್ಬೇಕ್ರಿ, ಊರ್ ಒಗ್ಗಟ್ಟಾದ್ಮೇಲೆ ನಮ್ಮ ರಾಜ್ಯ ಒಗ್ಗಟ್ಟಿರ್ಬೇಕ್ರಿ, ರಾಜ್ಯ ಒಗ್ಗಟ್ಟಾದ್ಮೇಲೆ ಮುಂದೆಲ್ಲ ಕೇಂದ್ರ ಎಲ್ಲ ಒಗ್ಗಟ್ಟಾಗ್ಬೇಕ್ರಿ. ಇವೆಲ್ಲ ಒಗ್ಗಟ್ಟಾದಾಗ ನಮ್ ದೇಶ ಒಂದು ಉದ್ಧಾರ ಆಗೋ ಸ್ಥಿತಿ ಬರತ್ರಿ. ಮೊದಲು ನಮ್ಮ ಮನಸ್ಥಿತಿ ಹೆಂಗಿರ್ಬೇಕು ಅಂತ್ರಿ, ನಾವೆಲ್ಲಾರು ಒಂದ ಅಂತೇಳಿ ಭಾವನೆ ಬರ್ಬೇಕ್ರಿ. ಈಗ ಹೊಲ ಕಡೆ ಹೋಗಿ ನೋಡ್ಕೊಂಡ್ ಬರೋ ನಡಿಪ್ಪ. ನೀವು ಅಲ್ಲಿಂದ ದುಬೈನಿಂದ ಬಂದಿರಿ ನೋಡು ನಡ್ರಿ. ಅದ್ರಾಗ ಏನೈತೆ ಅಲ್ಲಿ ತಂತ್ರಜ್ಞಾನಕ್ಕೆ ಇಲ್ಲಿ ತಂತ್ರಜ್ಞಾನಕ್ಕೆ ಏನೈತಿ ಬಾಣಿ ಕೆರಿ ಎಲ್ಲ ನೋಡಿದ್ರೆ ನಿಮ್ಗೂ ಗೊತ್ತಾಕತ್ರಿ. ನೋಡಿ ಬರ್ಲ ಹೊಲ ಕಡೆ ಹೋಗಿ ಬರೋ ನಡ್ರಿ. ಹೋಗು ನಡ್ರಿ. ಹೋಗು ನಡ್ರಿ. ಏನ್ ನೋಡಟ ಹೌದಾ? ಮೈ ನಾಟ್ ಕರೆಕ್ಟಾನೆ 80 ವರ್ಷ ಆದ್ರೂ ಎಲ್ಲಿ ಬರ್ಬೇಕು? ಈಗಿನ ಹುಡುಗರು ಶರೀರ ಇನ್ನೂ ಕೆಲಸ ಮಾಡ್ತೀಯ? ನಡಿಯಲ್ಲ ಮತ್ತೆ ಕೆಲಸ ನಿಂಗೆ ಮಾಡಕ್ಕೆ ಅಂತ
ಏನು ನಿನ್ನ ಸರಿಗೆ ಬೇರೆ ನನ್ನ ಸರಿಗೆ ಬೇರೆ ಹಿಂಗಂದಿ ಮತ್ತೆ ಈಗಿನ ಹುಡುಗರೇ ಈಗಿನ ಹುಡುಗರು ನೋಡ್ರಿ ಹೆಂಗೆ ನಿನಗೆ ಅವು ಸರಿಗೆ ಬೇರೆ ಹಿಂಗೆ ಅಲ್ಲ ಈಗಿನ ಹುಡುಗರು ಕೆಲಸ ಮಾಡೋದಲ್ಲ ಅದಂಗ ಅವು ಯಾಕೆ ನೀನು ಹಿಡ್ಕೊಂಡು ಹಿಂಗಂತೀಯ ಸರಿ ಬೇಸ ಆರಾಮ್ ಸಿಗ್ಲಿಕ್ಕ ಸರಿಯವ ಹಾಂ ಹಾಕೊಂಡು ನೀನು ಹಾಂ ಹೋಗಿ ಮತ್ತೆ ಊಟನು ಕಡಿಮೆ ಇಲ್ಲ ಅವಕ್ಕ ಈಗ ಎಲ್ಲ ಫ್ರೀನು ಬರತ್ತೆ ಮತ್ತೆ ದುಡಿಯಾಕನಾಗ ಮತ್ತೆ ಎಲ್ಲ ಕಡೆ ಫ್ಯಾಕ್ಟ್ರಿಗಳು ಆಗುವ ಇನ್ನೇ ಹೆಜ್ಜೆ ಮತ್ತೆ ಹಿಂಗ ಈ ರೈತರ ಅದಾವಾಗ ಸೈಜ್ ಹೆಂಗಾರಿಗೆ ಮಾವ್ರ ಮತ್ತೆ ಹೆಂಗಾರ ಎಲ್ಲ ಒಟ್ಟು ಚಲೋ ಐತ್ರಿಪ್ಪ ಏನಿಲ್ಲ ಇದು ಬೋರ್ ಯಾರ್ದ್ರಿ ಇದು ಈ ಬೋರ್ ನಮ್ದಪ್ಪ ಇದು ಹೊಡಿಸಿ 5 ಇಂಚ್ ನೀರ್ ಬರ್ತೈತಿ 3 ವರ್ಷ ಹೊಡಿಸಿ ಮತ್ ಏನ್ ಸಣ್ಣ ಪೈಪ್ ಹಾಕಿರಿ ಇದಕ್ಕ ಈಗ ಜಗದೀಕ್ ಬಂದ ಸಣ್ಣಗಾರ ಬರ್ಲ ಸಣ್ಣ ಪೈಪ್ ಹಾಕ್ಯಾವ ಈಗ ನೀರೇ ಒಂದ್ ಹನಿ ಇಲ್ಲ ಇಲ್ಲನ್ರಿ ಈಗ ಏನ್ ಬಂದ ಆಗೈತಿ ಏನ್ ಹಿಂಗ ಯಾರು ಕುಡಿಯಾಕ ನೀರಿನ ಹೆಂಗ್ರಿ ಸರ್ ಅಲ್ಲೊಂದ್ ಹೊಡಿಸ್ಯಾವ ಇಲ್ಲೊಂದ್ ಹೊಡಿಸ್ಯಾವ ಈಗ ರೈತರಂತ ಇನ್ನೊಂದ್ ಏನ್ ಮನವಿ ಮಾಡ್ಕೋದಂದ್ರ ನಾವು ಪ್ರತಿ ಒಂದ್ ಗಿಡಕ್ಕೆ 1 ಎಕರೆ ಹೊಲಕ್ಕೆ 10 ಗಿಡ ಇರ್ಬೇಕ್ರಿ 10 ಗಿಡ ಗಿಡ ಬೆಳೆಸೋದು ಈ ನಮ್ಮ ಪರಿಸರ ಏನ್ ಕಾಪಾಡ್ತಲ್ಲ ಗಿಡನ ಬೆಳೆಸೋದ್ರ ಮಳೆಗಾಲ ಚಲೋ ಆಕ ನೋಡ್ರಿಪ್ಪ ರೈತರಿಗೆ ಒಂದು ಅದೊಂದ್ ಐತೆ ಏನ್ ಮುರಿಯತ್ತ ಕಟ್ಟಿ ಬಂದಿಲ್ಲ ಅದೊಂದ್ ಇರ್ತೈತಲ್ಪ ಅದರ ಈಗೆಲ್ಲ ಉಜ್ವಲ ಆಗ್ಯಾವ ಎಲ್ಲ ಕಟ್ಟಿಗೆ ಐತಿ ಬಂದತ್ರಿ ಎಲ್ಲ ಮಾಡ್ಯಾವ್ರಿ ಈಗೆಲ್ಲ ಗೌರ್ಮೆಂಟ್ ಚಲೋ ಹೊತ್ತಿಗೆ ಎಲ್ಲ ಮಾಡಾಕತ್ತಾರ ಅದೊಂದ್ ಐತ್ರಿ ಈಗ ನೀವು ರೈತರು ಏನ್ ಶನಿ ಆತನ ಮಾಡ್ಬೇಕಂದ್ರ ಈಗ ಬಯಲ್ ಸೀಮೆ ಐತ್ರಿ ಈಗ ಮಳೆಗಾಲದಾಗ ಒಂದ್ 4 ಗಿಡ ನೆಡ್ರಲ್ಲ ಅದ ಎಷ್ಟು ಇದಾಕತ್ತೆ ಮಳೆಗಾಲದಾಗ 4 ಗಿಡ ನಡ್ಸ್ಬೇಕಾದ್ರೆ ಅಜ್ಜಿ ಹಚ್ಚಿದ್ ಹೋಗ್ಬಿಡೋದು ಮಳೆಗಾಲ ಆಗವಲ್ವ ಅಲ್ರಿ ನೀವು ನಾಲ್ಕನಾಕ ಮಳೆಗಾಲ ಹಚ್ಚ್ರಿ ಅದ್ ಬೆಳಿತಾರ ತಾನ ಬೇವಿನ ಮರ ಹಚ್ಚ್ರಿ ಒಂದ್ ಆಲದ ಮರ ಅಂತೂ ಹೊಲ್ದಾಗ ಹಳ್ಳಿ ಹೋಗ್ಬಿಟ್ರಿ ಆಲದ ಮರ ಹಚ್ಚಕ್ಕಿಂತ ಅಂತ ಹಣ್ಣಿನ ಗಿಡ ಹಚ್ಕೋರಲ್ಲಿ ನಿಮ್ಗೆ ಅನುಕೂಲ ಆಕತಿ ಮತ್ತ ಆಡ ಸಾಕಾಣಿಕೆ ಮಾಡ್ಕೋರಿ ಇಂಥವೆಲ್ಲ ಮಾಡ್ಕೊಂಡ್ರಿ ನಿಮ್ಗೆ ಅನುಕೂಲ ಐತೈತಲ್ರಿ ಅದ್ ಮಾಡ್ರಿ ರೈತರು ಬೆಳೆಯುವಂತ ಏನ್ರಿ ಸಾಕಾಟ ಅದಾವ ಆದ್ರೆ ಏನಾಕೈತಿಪ್ಪ ನೀರಿಂದ ಒಂದು ಕೊರತೆ ಇದ್ದಾಗ ನಾವ್ ಏನ್ ಮಾಡ್ತೇವ್ ಅಂದ್ರೆ ಹರಿದು ಹೋಗೋ ಹೊಂಟೈತಿ ದೊಡ್ಡ ಮಳೆ ಆದಾಗ ನೀರೇ ನಿಲ್ಲುವಂತ ಪರಿಸ್ಥಿತಿ ಇಲ್ಲ ಈಗ ಎಲ್ಲ ಹಾಳ್ಕೊಂಡ್ ಅಲ್ಲಿ ಹಿಂಗು ಗುಂಡಿ ಅಂತ ಮಾಡ್ಕೋದು ಇಂತೆಲ್ಲ ಮಾಡ್ಕೊಂಡ್ರ ರೈತ ಬೆಳೆಯಕ ಅನುಕೂಲ ಐತ್ರಿ ಮತ್ತ ನಮ್ ಗೌರ್ಮೆಂಟ್ ಸಹಾಯ ಮಾಡ್ರಿ ಹಿಂಗು ಗುಂಡಿ ಮಾಡ್ತು ಗೌರ್ಮೆಂಟ್ ಅದು ಸಹಾಯ ಮಾಡ ಈಗ ಎಲ್ಲಾನು ಗೌರ್ಮೆಂಟ್ ಮೇಲನ ಅವಲಂಬನೆ ಆಗೋದು ತಪ್ಪಾಕತ್ರಿ ಈಗ ಗೌರ್ಮೆಂಟ್ ಮೇಲೆ ಎಲ್ಲ ಅವಲಂಬನೆ ಆಕತ್ತಂದ್ರ ಅದ್ ಎಲ್ಲಿ ನೋಡ್ಬೇಕ್ರಿ ಏನಾಕತ್ ಹೇಳ್ರಿ ಈಗ ಗೌರ್ಮೆಂಟ್ ಆಕತ್ರಿ ನಾವ್ ಮಾಡಿದಂತ ಕೆಲಸ ನೋಡವ್ರು ಮೆಚ್ತಾರ್ರಿ ಮೆಚ್ಕೇರವ್ರಿ ತಾನ ಇದು ಮಾಡ್ಕೋತಾರ ಅವ್ರು ಮಾಡೇ ಮಾಡ್ತಾರ ಮಾಡಂಗಿಲ್ಲ ಅಂತಲ್ಲ ನಾವ್ ಮಾಡುವಂತ ಕಾರ್ಯಕ್ರಮ ಇಲ್ಲೊಂದು ಬೋರ್ ಐತ್ರಿ ಏನ್ ವರ್ಷ ಇಲ್ಲ ಅಂದ್ರ ನಾವು ನಾ ಬಂದಾಗ ಹೆಂಗಿತ್ತ ಅಂದ್ರ ಹಚ್ಚಾಗ ಮಲಾಡ್ಸಿತ್ ನೋಡ್ರಪ್ಪ ಎಲ್ಲಾ ನೋಡ್ರಿ ನಮ್ಗೆಲ್ಲಾ ಎಂತ ರೈತರದು ಈಗೆಲ್ಲಾ ನೋಡ್ರಿ ಬೈಲ್ ಸಿಮಿ ನೋಡಾಕತ್ರ ನಮಗ ಒಂದ್ ನಮನಿ ಬ್ಯಾರೆ ಇದು ಅನ್ಸಾದಂತೆ ಏನ್ ಮಾಡೋದು ಬಿಡಪ್ಪ ಎಲ್ಲಾ ಹೋಗ್ಬಿಟ್ಟೈತಿ ಏನೆಲ್ಲ ಬೋರ್ ಎಲ್ಲ ಏನತ್ ನೋಡ್ರಿ ಎಲ್ಲ ಅಷ್ಟು ಖರ ಕಾಣತಿಲ್ರ ಏನ ನೋಡೋಣ ಬರ್ರಿ ಆ ಕಡೆ ಅಡ್ಡಾಡ್ಕೊಂಡ್ ಬರೋನು ಏನ್ ನೋಡೋಣ ಅಂತ ಏನ್ ನಿಮ್ಮಿಂದ ಏನಾರ ಸಹಾಯ ಆದ್ರೆ ಏನಾರ ಮಾಡ್ಸ್ಯಾರ ಮಾಡ್ಕೊಂಡ್ರಿ ಬರ್ರಿ ನೋಡೋಣ ಬರ್ರಿ ನೋಡ್ರಿ ಇದೆಲ್ಲ ದೊಡ್ಡ ರಂಗಿ ಭೂಮಿ ಜವಳಿ ಹೇಳ್ತಿತ್ತು 12 ತಿಂಗಳು ಹಾಳು ಹಾಕ್ತಿರ್ತ ಏನ್ ತೆಂಗಿನ ಅದು ನಿಮ್ದನ್ರಿ ಇದು ಒಂದ್ ಕಾಯಿ ಎಲ್ಲಾ ಕಾಯಿ ಎಲ್ಲ ಔಷಧ ಗಿಡ ಒಣಗಾಕತ್ತಾವ್ರಿ ನಮ್ಮನೆ ಕಾಯಿ ಆದ್ರೂ ಬಾಳ ಸಮಸ್ಯೆ ಐತಿ ನೋಡ್ರಿಪ್ಪ ರೈತರ ಪರಿಸ್ಥಿತಿಗಳು ಬಾಳ ಇದಾವ ಬಾಳ ಗಂಭೀರ ಆಗೈತಿ ನೋಡ್ಪ ಎಲ್ಲ ಈ ನಮ್ಮನೆ ಕಾಯಾಗಿ ಎಲ್ಲ ಉದುರಾತಾವ ಏನಿಲ್ಲ ಏನ್ ಮಾಡೋದು ಹಿಂಗೆಲ್ಲ ಐತಿ ಆದ್ರೂ ಬಾಳ ಗಂಭೀರ ಐತಿ ಬರ್ರಿಪ್ಪ ನೋಡೋಣ ಬರ್ರಿ ಆ ಕಡೆ ಹೋಗಿ ಬರೋಣ ಏನ್ ಅದ ಹಿಂಗ ಆದ್ರೆ ಹೆಂಗ್ರಿ ರೈತರ ಪರಿಸ್ಥಿತಿಗಳು ಇವಲ್ಲ ಏನ ಬಾಳ ನಿಗ್ರದವ್ರಿಪ್ಪ ಹಿಂಗಾದ್ರಿ ಸರ್ಕಾರ ಸವಲತ್ತು ಬರಗಾಲ ಪರಿಸ್ಥಿತಿ ಇವಾಗ ಈಗ ಇನ್ನೊಂದ್ ಐತ್ರಿ ಈಗ ರೈತರಿಗೆ ಅನೇಕ ಸವಲತ್ತುಗಳು ಬಂದಾವ್ರಿ ಈಗ ನೀವು ಅದನ್ನ ಸರ್ಚ್ ಮಾಡಿಕೊಂಡ ಇದನ್ನ ಮಾಡ್ರಿ ಎಲ್ಲ ಅನುಕೂಲ ಐತಿ ನೋಡ್ರಪ್ಪ ಚಲೋ ಆಕತ್ ನೋಡ್ರಿಪ್ಪ ಈಗ ಕೃಷಿಯಿಂದ ಬಂದೈತ್ರಿ ಒಂದ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಂತ ಅದೊಂದು ಬಂದತ್ರಿ ಎಲ್ಲ ತಗೋಬೇಕ್ರಿ ನೀವೆಲ್ಲ ಅನುಕೂಲ ತಗೊಂಡ್ರೆ ಎಲ್ಲ ಅನುಕೂಲ ಆಕಾವ ಅವ್ರ ಏನಾಕ ಎಲ್ಲ ದುಡ್ಡು ಎಲ್ಲ ಇಟ್ಟಿರ್ತಾರೆ ಸಾಕಷ್ಟು ಇಟ್ಟಿರ್ತಾರ ನಾವು ಯೂಸ್ ಮಾಡ್ಕೊಂತ ಕಲೆಗಳ್ ನಮ್ಮ ಅಂಟಕ್ಕಿಲ್ಲ ಅದಕ್ಕೆ ಹಿಂಗ್ ಉಳಿಯಾತವ ಅದೊಂದ್ ಯಾಕೆ ಬೇಕಲ್ಲ ನಮ್ಗೆ ರೈತರಿಗೆ ಹೊಲ ಒಂದ್ ದುಡಿದು ಹೋಗಾಕ್ ಬೇಕಲ್ಲ ಈಗ ಹಿಂಗೆಲ್ಲ ಅದಾವ್ರಿ ಒಟ್ಟು ಹೋಗಾತಿಂದ ಚಂದಾಗಿ ಮಾಡ್ಕೊಂಡ್ರೆ ಆಕತ್ರಿ ಈಗ ಒಂದ್ ಕೆಲಸ ಮಾಡ್ಬೇಕ್ರಿ ನೀವು ಹೇಳ್ರಿ ಇದಕ್ಕೆಲ್ಲ ನೀವು ಹೆಂಗಾರ ನಾ ಏನ್ ಹೇಳುದು ಅಂದ್ರ ನಿಮಗ ಇದನ್ನ ಹೊರದೇಶದಿಂದ ಏನ ಎಲ್ಲಾ ಟೆಕ್ನಾಲಜಿ ಏನೈತಲ್ಲ ಅದೆಲ್ಲ ತರುವ ವ್ಯವಸ್ಥೆನ ಮಾಡ್ತೇನ್ರಿ ಮಾಡ್ತೀನಿ ನೀವು ಪ್ರತಿ ರೈತರು ನನಗೆ 55,000 ರೂಪಾಯಿ ಅಂತ ಒಂದ್ ಕುಡ್ಸಾಕತ್ತಿ ನಿಮ್ಗ 55,000 ಬರಗಾಲ ಬಿದ್ದೈತಿ ಅಲ್ರಿ ನಿಮ್ಗೆ 50,000 ನೀವು ಕೊಟ್ರ ಅಂತ ಇಟ್ಕೋ ನಿಮ್ಗ ದ್ವಿಗುಣ ಮಾಡಿ ರೊಕ್ಕ ಕೊಡ್ತಾನ ಅದನ್ನೆಲ್ಲ ತಗೊಂಡ ನಿಮ್ ಅಂತಕ್ಕೆಲ್ಲ ಏನಕತ್ತಾನೆ ನೀವು 50,000 ಕೊಟ್ರ 1,00,000 ರೂಪಾಯಿ ಮಾಡಿ ಕೊಡ್ತಾನೆ ನಿಮ್ಗ ಮತ್ತೆ ನಿಮ್ಗೆ ಔಷಧ ಫ್ರೀ ಕೊಡ್ತಾನೆ ಎಲ್ಲಾ ಇದಾಕತ್ ನೋಡ್ರಪ್ಪ ಮಾಡ್ರ ನಾಳೆ ಲಾಭ ಮಾಡ್ಕೊಡ್ತಂದ್ರ ಮಾಡ್ರಿ ಒಂದ್ ಬಿಟ್ರೆ 100-200 ರೈತರು ಸೇರ್ರಿ ಅದಕ್ಕೆಲ್ಲ ಇದು ಮಾಡ್ತೇನು
ಒಂದ್ 10 15 20 30 ಲಕ್ಷ ರೂಪಾಯಿ ಅದು ಅಂದ್ರೆ ಎಲ್ಲ ನಿಮ್ಗೆ 60 ಲಕ್ಷ ರೂಪಾಯಿ ಅಲ್ಲಿ ಊರಿಗೆ ಬರತಿ ಅದ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಕತಿ ಇದನ್ನೆಲ್ಲ ಮಾಡ್ಕೋರಿ ಮಾಡ್ಕೊಂಡ ನಿಮ್ ಜೀವನ ಚಂದಾಗಿ ಮಾಡ್ಕೊಳಕ್ ಕಲೀರಲ್ಲ ಬಾಳ ಟೆಕ್ನಿಕ್ ಐತ್ ನೋಡ್ರಿ ಹಗರ್ ನೀವ್ ಬಿದ್ದಿರಿ ಕಾಲ ನೋಡ್ಪ ಏನ್ ಆಗಲ್ರಿ ಇದೆಲ್ಲ ಇದಾಕತ್ರಿ ಮೊದಲ ಮಾಜಿ ಪೈಲ್ವಾನ್ ಇರ್ತ ಎಲ್ಲ ನೀವು ಎಲ್ಲ ಅವಾಗ ಕುಸ್ತಿಂಗನ್ರಿ ಹಿಡ್ದಿದ್ದೀವ ಕೋಸಿ ಬಾಳ ಇರುತ್ತೆ ಬಿಡ್ರಿ ಅಡ್ಡಿ ಅಲ್ರಿಪ್ಪ ಅಡ್ಡಿ ಆಗ್ಯಾವ ಏನ್ ಅಡ್ಡಿ ಅಲ್ರಿ ಅದಟ್ ಮಾಡೋಣಂತ್ರಿ ಮಾಡಿಕಾರೆಲ್ಲ ಮುಂದಿನ ಒಂದ್ ವ್ಯವಸ್ಥೆ ಏನೋ ಮಾಡಾಕ ನಾವ್ ಪ್ರಯತ್ನ ಮಾಡ್ತೇವ್ರಿ ಈಗ ಒಬ್ಬ ರೈತರಿಗೆ ಎಷ್ಟಾಟ್ ಕೊಟ್ರಂಗ್ ಮಾಡಿದ್ರೆ ಈಗ ಒಂದ್ ರೈತಗೆ 50,000 ರೂಪಾಯಿ ರೀ 50,000 ಕೊಡೋದ್ರಿಂದ ಏನಕ್ಕ ದೊಡ್ಡ ಮಳೆಗಾಲ ಆದ್ರೆ ನಿಮ್ಗೆ ನೀರಿಂದು ಏನೋ ವ್ಯವಸ್ಥೆ ಏನದಾವಲ್ಲ ಅವನ್ನೆಲ್ಲ ಮಾಡ್ಕೋತೇವ್ರಿ ಮಾಡಿ ಕೊಡ್ತೇನ ನೀವು ನನ್ ಮೇಲೆ ವಿಶ್ವಾಸ ಇಡ್ರಿ ರೈತರ ಅಂತ ನನ್ ಗೊತ್ತೈತ್ರಿ ರೈತರ ಅಂತ ಅನ್ನ ಯಾವಾಗಿದ್ರು ಅನ್ನ ಹಾಕಿದ ಕೈ ರೈತಂದ ಯಾರಿಗೂ ಮೋಸ ಮಾಡಿದ ಕೈ ಅಲ್ಲದ ಮೋಸ ಈಗೆಲ್ಲ ಕುಡಿದ ಅಡಿಗೆ ಕರ್ಮ ಅಂತ ಐತಲ್ರಿ ಅದ್ರ ಮೇಲೆ ನಿಂತೈತ್ರಿ ಧರ್ಮ ಹೌದೌದು ಹಂಗೆಲ್ಲ ಮಾಡೋಣ್ರಿ ಚಂದಗೆ ದುಡ್ದ 50,000 ರೂಪಾಯಿ ನೋಡ್ರಿ ಯಾವ ರೂಪದಾಗ ಕೊಡುದ್ರಿ ಏನ್ ಅದ್ರ ಡಾಕ್ಯುಮೆಂಟ್ಸ್ ನೋಡ್ರಿಪ್ಪ ನೀವು ಊರಾನ ಹೌದಲ್ರಿ ಹೌದ್ರಿ ನನ್ ಮೇಲೆ ವಿಶ್ವಾಸ ಐತಲ್ಲ ನಿಮಗ ನೀವು ವಿಶ್ವಾಸ ಐತ್ರಿ ವಿಶ್ವಾಸ ಇದ್ರ ನಾನು ವಿಶ್ವಾಸದ ಮೇಲೆ ನೀವು ಕೊಡದ್ ನೋಡ್ರಿ ವಿಶ್ವಾಸ ಮೇಲೆ ಕೊಡದ್ರಿ ಕೊಡ್ರಿ 50,000 ನೀವು ಕೊಟ್ರಿ ಅಂದ್ರೆ ಒಂದ್ 4-5 ವರ್ಷಕ್ಕೆ ನಿಮ್ ಡಬಲ್ ಆಕತ್ತೆ ಅದು ನಿಮ್ಗೆ ಏನಾರ ಅಂತ ಸವಲತ್ತುಗಳು ಏನಾರ ಇದ್ರೆ ನಾವು ಮಾಡಕ್ ಕೊಡ್ತೇವೆ ಮಾಡಿ ಕೊಡ್ತೇವೆ ಫ್ರೀ ಮಾಡಿ ಕೊಡವ್ರ ನಾವು 50,000 ಕೊಟ್ಟಿರ್ತಾರ ಫ್ರೀ ಮಾಡಿ ಕೊಡ್ತೇವ್ರಿ ಅದ್ರಾಗನ ಇದು ಮಾಡ್ಬಿಡ್ತೇವೆ 50,000 ಹೊಳ್ ಕೊಡ್ತೀರಾ ಇಲ್ಲ ನೀವು 50,000 ಅವಾಗ ನೀವು ಡಬಲ್ ಆದ್ರ ಹಾಕಿ ಕೊಡ್ತೇವ್ರಿ ಅದ್ರಾಗ ಏನೈತಿ ಕೊಡುನಲ್ರಿಪ್ಪ ಕೊಡಾಕ ಮಾಡತ್ತೇವಲ್ಲ ರೈತರಿಗೆ ಚಲೋ ಆಗಲ್ಲ ಅಂತ ಮಾಡತ್ತೇವ್ ನಾವ ರೈತರಿಗೆ ಯಾವ ಕಾರಣಕ್ಕೂ ಮೋಸಿಲ್ಲ ಅವ್ರ ಗೊಬ್ಬರಕ್ಕೆ ಏನೈತಲ್ಲ ಎಲ್ಲ ವ್ಯವಸ್ಥೆ ಎಂತದು ಈಗ ಬಯೋಮೆಟ್ರಿಕ್ ಮಸಿಕ್ ಅಂತ ಬರುತ್ತೆ ಬಯೋಟೆಕ್ ಅಂತ ಹೇಳಿ ಅದೆಲ್ಲ ಗೊಬ್ಬರ ಹಾಕ್ತೇವೆ ಮತ್ತೆ ಅಡವಿ ಗೊಬ್ಬರ ತಿಪ್ಪಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕೋದ್ ಬಿಟ್ಟು ಬಿಡುದ್ರಿ ಅವ್ನ ಈಗ ನಮ್ ಗೊಬ್ಬರ ಹಾಕಿರಿ ನಮ್ ಕಂಪ್ನಿ ಗೊಬ್ಬರ ಹಾಕ್ರಿ ನಾವ್ ಹೊರದೇಶದ ನಮ್ ಹೊರದೇಶದಿಂದ ಗೊಬ್ಬರ ಹಾಕ್ರಿ ಅಡವಿ ಗೊಬ್ಬರ ಬೇಕಾದ್ರೆ ನೀವು ಹಾಕಿರಿ ಬಿಡ್ರಿ ಆದ್ರೆ ಒಟ್ಟು ಹೊರದೇಶದ ಗೊಬ್ಬರ ಹಾಕ್ರಿ ಆಯ್ತ್ರಿ ನೀವು ಮಾಡೋಣ್ರಿ ನೋಡ್ರಿ ಸಾಹೇಬ್ರ ಇಲ್ಲಿ ಎಲ್ಲ 3 ಬೋರ್ ಕಾಂತ ನೋಡ್ರಿ ಇಲ್ಲಿ ಎಲ್ಲ ಬರಾಬರಿ ಐತ್ರಿ 3 ಬೋರ್ ನೋಡ್ರಿ ಎಲ್ಲ ಇದೆಲ್ಲ ಇದಾರಿ ನಮ್ದನ್ನಾರ ಇದು ನೋಡ್ರಿ 3 ಬೋರ್ ಎಲ್ಲ ಖಾಲಿ ಎಲ್ಲ ಮಳೆಗಾಲ ಹೋಗಿ ಪರಿಸ್ಥಿತಿ ಗಂಭೀರ ಆಗ್ಬಿಡತ್ತೆ ಈಗ ಹಿಂಗಾದ್ರ ಹೆಂಗ್ ಜೀವನ ಮಾಡುದ್ರಿ ಭಾಳ ನಿಗ್ರದಾವ್ರಿ ಇವು ಹಿಂಗಾದ್ರೆ ಇದು ಮಾಡಕ್ ಬರತ್ರಿ ಅದಕ್ಕೆ ಮತ್ತೆ ನೀವೇನೋ ಮತ್ತೆ ಬೇರೆ ವಿದೇಶದಿಂದ ಏನೋ ಸಹಾಯ ಮಾಡೋಣ್ರಿ ನಿಮ್ಗ್ ರೈತರಿಗೆ ಮಾಡಿದ್ರೆ ಮತ್ತೆ ಯಾರಿಗೆ ಮಾಡೋಣ್ರಿ ನಾವು ಇಡೀ ಊರ ಕೂಡಿ ಮಾತಾಡಿ ನಿಮಗ 50,000 200 ಮಂದಿ ಕೊಡ್ತಿರೋ 300 ಮಂದಿ ಕೊಡ್ತಿರೋ ಎಲ್ಲಾರ 50 ಕೂಡಿಸ್ರಿ ನಾಳೆ ಕೊಡ್ರಿ ಎಷ್ಟು ಕೊಡ್ತೀರಿ ಕೊಡ್ರಿ ಒಂದ್ 2-3 ಕೋಟಿ ರೂಪಾಯಿ ಆಕತ್ತಂದ್ರ ಆಕತಿ ಅದಕ್ಕೆ ಡಬಲ್ ಮಾಡಿ ಕೊಡ್ತೇನೆ ಆತ್ರಿ ಅಷ್ಟ್ ಮಾಡಿ ಬಾಳ ಚಲೋ ಆಕತ್ರಿ ಈಗ ಬರಗಾಲ ಅಂತೀರಿ ಈಗ ಹೆಂಗ್ ಮಾಡ್ತೀರ ಬ್ಯಾಂಕ್ನಾಗ ಸಾಲ ಅರ್ಸಕ್ಕೆ ಕೊಡ್ತಿರೋ ಹೆಂಗ್ ಕೊಡ್ತಿರೋ ಕೊಡ್ರಿ ಹೆಂಗ್ ಕೊಡ್ತಿರೋ ಕೊಡ್ರಿ ಅದ ನೀವು ಮುಂದ್ ಬೆಳಿತಿರಲ್ಲ ಅದನ್ನ ಹೇಳ್ರಿ ಅಟ್ ಮಾಡ್ರಿ ಆಯ್ತ್ರಿ ಆಯ್ತ್ರಿ ಕೊಡ್ಬೇಕಲ್ರಿ ಮತ್ತ ಊರಿನ ನಾವು ಬಂದೀನಿ ಪಾಡ ಅವನ್ ಲೆಕ್ಕ ಏನೋ ಮಾಡೋಣ್ರಿ ಏನೆಲ್ಲ ವಿದೇಶದಾಗ ಜಮಾ ಮಾಡಿ ಕೊಡ್ತೇವ್ರಿ ರೈತರ ಒಂದು ಇದು ಮಾಡ್ರಿ ಮುಂದೆ ನಿಮ್ಮ ಒಂದು ಚಲೋ ಆಕತ್ರಿ ಒಂದು ಒಳ್ಳೇದು ಆಕತಿ ಮಾಡ್ರಿ ತಗೋರಿ 50,000 ರೀ ದೊಡ್ಡ ಗುಣರಿಪ್ಪ ನಿಮ್ಮಿಂದ ಊರು ಸುಧಾರಣೆ ಆಕತ್ತಂದ್ರೆ ಮತ್ತೆ ಬಿಡಿ ಸಾಕು ಆದ್ರೆ ಹಿರಿಯರ ಎಲ್ಲ ಮಾಡ್ತೇವ್ರೆ ನೀವೆಲ್ಲ ಚಿಂತೆ ಬಿಡ್ರಿ ಯಥಾವತಿ ತಗೋರಿಪ್ಪ ಮತ್ತೆ ಎಲ್ಲಾರು ಚಂದಾಗಿ
ಮಾಡ್ರಿ ಸಾಧ್ಯಾರ 3 ತಿಂಗಳಾಗ ಮಾಡ್ತೇವ್ರಿ ಮಾಡ್ರಿ ಮಾಡ್ರಿ ಈ ದುಡ್ಡಿನ ಮಾತ್ರನ ರೀ ಇನ್ನೊಂದು ತಿಂಗಳಾಗ ಎಲ್ಲ ಹೊಂದಿಸ್ಬೇಕು ಪ್ರತಿ ರೈತರಿಗೂ 50-50 ಸಾವಿರ ಅಂತ ಹೊಂದಿಸ್ರಿ ಎರಿ ಒಳಗೆ ಗೊಬ್ಬರ ಹಿಡ್ಕೊಂಡು A to Z ಏನೈತಲ್ರಿ ಎಲ್ಲ ಒಂದು 15 ದಿವಸ ತಗಂದ್ರೆ ಒಂದು 200 ಹೈವೇ ವರ್ಕ್ ಸಾವಿರ ಕೊಡ್ತೇವೆ ಅಷ್ಟು ಮಾಡ್ರಿ ಏನನ್ನೋದು ಮುಂದೆ ಬಂದಿದ್ದಲ್ಲ ನಾನು ನೋಡ್ಕೋತಾನೆ ಮತ್ತೆ ಏನಾದ್ರೆ ಊರಾಗ ಅನ್ನಾರಿ ನೋಡ್ರಿ ಅನ್ನಾರ ಇದೇನಪ್ಪ ಮಾಡಿ 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 ಬರ್ತೀವ್ರಿ ನಾವು ಅಷ್ಟು ಮುಂದೆ ಇದು ಮುಂದೆ ನಾವು ಹೋಗ್ತೇವ್ರಿ ಚಾ ಕೊಡ್ಬೇಕಿದ್ರಿ ಚಾ ಆಯ್ತೈತ್ರಿ ಭಾಳ ಎಕರೆ ಹಾಕೋತಿರಪ್ಪ ರೈತರ ಅಂದ್ರೆ ಭಾಳ ಆತ್ರಿಪ್ಪ ನೀವು ಅನುಕೂಲ ಮಾಡಿಕೊಟ್ಟೆ ಒಂದಿರಿ ಚಲೋ ಆಯ್ತು ಎಲ್ಲ ಮಾಡೋಣ್ರಿಪ್ಪ ಮಾಡೋಣ ಏನಾದ್ರು ರೈತರಿಗಿಂತ ಹೆಚ್ಚಿನ ಐತೆ ಮಾಡೋಣ್ರಿ ಏನಾಯ್ತಲ್ಲ ನೀವು ಪಾಪ ಇಂಥ ನಮ್ಗೆ ನೋಡ್ರಿ ಅನ್ನದಾನ ಅಂತವಲ್ಲಿ ಇಲ್ಲೇನಿಲ್ಲ ಬರಗಾಲ ಅಂತಂದ್ರು ಅನ್ನ ನಮ್ಗೆ ಒಂದು ಸುತ್ತ ಅನ್ನ ನೀವು ಅಂತ ರೈತರಾಗಿರಿ ಹೌದು ಹೌದು ರೀ ಸಾಕು ಬಿಡ್ರಿಪ್ಪ ಇದೊಂದು ದೊಡ್ಡ ಖುಷಿ ನಮಗೆ ರೈತರು ನೋಡ್ರಿ ಏನು ಅಡ್ಡಿ ಅಲ್ರಿ ನಿಮ್ಮಂತ ಅವ್ರಿಗೆ ಕೆಲಸ ಮಾಡಿ ಕೊಡ್ತೇವೆ ರೈತರಿಗೆ ನಮಗೂ ನೋಡಿ ಹೆಮ್ಮೆ ಆಗೈತೆ ಸಾಕ್ರಿಪ್ಪ ಸಾಕ್ರಿ ನಮಗೂ ಒಂದು ಖುಷಿನ ಅಲ್ರಿ ಇಂಥ ರೈತರು ನಮ್ಮಲ್ಲಿ ಹಿಂಗೆ ಕೈ ಜೋಡಿಸ್ತಾರ ನಮಗೂ ಒಂದು ದೊಡ್ಡ ಖುಷಿನ ರೀ ಯಾಕಂದ್ರೆ ಇಂಥ ಕೆಲಸ ಮಾಡೋರು ಭಾಳ ಕಮ್ಮಿ ರೀ ಮಾಡೋಣ್ರಿ ಏನು ನಿಮ್ಮ ರೈತರನ್ನ ಬಿಟ್ಟು ನಮ್ದು ಏನು ಕೆಲಸ ಹೇಳ್ರಿ ರೈತರಿಗೇನ ಮಾಡೋದು ನಾವು ಹಗಲಿರೋದು ಮಾಡೋದಾರ ರೈತರಿಗೆ ಹೇಗೆ ಮಾಡತ್ತೇವೆ ಕೆಲಸ ರೀ ಅದು ಒಟ್ಟು ನಮ್ಮ ಊರಿಗೆ ಬಂದು ನೀವು ಭಾಳ ಊರು ಯಾರು ನಮ್ದು ಅಲ್ರಿ ಈಗ 20 ವರ್ಷ ಆಯ್ತು ನಾವು ಊರು ಬಿಟ್ಟು ಹೋಗಿ ಈಗ ಒಂದು ಮೇಲೆ ಇವಾಗ ಊರು ನಮ್ದ ರೀ ಮತ್ತು ನೀವು ಯಾರು ನಮ್ಮ ಊರು ನಿಮ್ದು ರೀ ಮನಸ್ಸು ಮಾಡಿ ಎಲ್ಲ ಮಾಡಕ್ಕೆ ನಿಮ್ಮ ಮನಸ್ಸು ಒಬ್ಬ ಒಪ್ಪೈತಲ್ರಿ ಇವ ಅದ ಒಂದು ನಮಗೊಂದು ಖುಷಿ ಅನ್ಸಾದ್ರಿ ಮತ್ತೇನಿಲ್ಲ ಖುಷಿ ಮಾಡೋದೊಂದು ನಮ್ಮ ಹಳ್ಳಿಗೆ ಒಂದು ಮಾಡೋದು ಅಂತ ನಮ್ಗೊಂದು ಖುಷಿ ಅಲ್ರಿ ಹೌದು ಹೌದು ರೀ ಹೌದು ಆಕತ್ಬಿಡ್ರಪ್ಪ ಎಲ್ಲ ಇದಾಕತ್ತಿ ನಮ್ಗೆ ರೈತರ ನೋಡಿ ಖುಷಿ ನಮ್ಗೆ ನಾವು ಯಾವ್ದ್ರ ಬಿದ್ರೆ ರೈತರ ಮುಖ ನೋಡ್ಬೇಕ್ರಿ ನಾವು ಆ ದೇವ್ರ ಮುಖ ನೋಡ್ತೇವಲ್ಲ ಗೊತ್ತಿಲ್ರಿ ಯಾವ್ದ್ರ ನಾವು ರೈತರ ಮುಖ ನೋಡ್ತೇವ್ರಿ ನಾವು ಹೌದು ಭಾಳ ಸಾಕು ಬಿಡ್ರಪ್ಪ ನಿಮ್ಮ ಮನುಷ್ಯನಾಗ ಹೋಗ್ತಾನೆ ದೇವ್ರ ಸಾಕ್ರಿ ಅದ ನಮಗೂ ಒಂದು ರೈತರ ಉದ್ಧಾರ ಮಾಡ್ಬೇಕು ಅನ್ನೋ ಒಂದು ಭರವಸೆ ನಮ್ಮ ಕಡೆ ಐತ್ರಿ ಮಾಡತ್ತೇವ್ರಿ ಮಾಡಿ 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 ಒಳ್ಳೇದಾಕೈತೆ ಮಾಡ್ರಿಪ್ಪ ನಾವು ಎಲ್ಲ ಸಹಾಯ ಮಾಡ್ತೀವಿ ಆತ್ರಿಪ್ಪ ಈಗ ನಿಮ್ಮ ಊರಾಗ ರೈತರಿಗೆ ಬೆಂಬಲ ಇದ್ರೆ ನಾವು ಮತ್ತು ನಾವು ಅನ್ನೋಂಥ ಪ್ರೋತ್ಸಾಹ ನಮಗೂ ಸಿಕ್ಕಂಗೆ ಆಕೈತಿ ಆಯ್ತು ಆಯ್ತು ನಮ್ಗೆ ಹಾನಿ ಬಲ ಬಂದಂಗೆ ಆಕತ್ರಿ ಸಾಕು ಅದೊಂದು ರೈತರ ಮೋಸ ಮಾಡ್ಯಾವ ಏನಿಲ್ವೋ ಹಂಗಿಲ್ವೋ ಚಲೋ ವಿಚಾರ ಖರ್ಚು ಹೋಗ್ಬೇಡ ಅಪ್ಪಾಜಿ ಏನ
ಮತ್ತೆ ಹಾಂ 50,000 ರೂಪಾಯಿ ಕೊಡ್ಕೊಂಡು ಹೋಗ್ಯಾನ ಇವ. ಹೌದು. ಈಗ ಆಶ್ವಾಸನೆ ಕೊಟ್ಟನೆ 2 ವರ್ಷ 2 ವರ್ಷ ಕೊಟ್ರಿ 2 ವರ್ಷ ಮಾಡ ತಡಿ ಐತಿ ಈಗ ಎಲ್ಲರಿಗೂ ಕೊಟ್ಟಾನ ನೋಡಿ ಆಶ್ವಾಸನೆ ಎಲ್ಲ ರೈತರಿಗೆಲ್ಲ ಕೊಟ್ಟನು ಇವು ಒಬ್ಬಗೆ ಕೊಟ್ಟನು ಇವು ಹಿಂಗ್ಯಾಕ್ ಮಾಡಕತ್ತಾನು ಅದನ್ನ ಬೇಕು ನನಗೆ ಅಲ್ಲ ಎಲ್ಲರಿಗೂ ಬಂದಲ್ಲ ಅಲ್ರಿ ಈಗ ಕೈ ಬಿಡು ಇವ್ ಏನು ಹಿಂಗ್ಯಾಕ್ ಹಿಡ್ಕೊಂಡು ನಾ ಎಲ್ಲಿ ಓಡೋದಿಲ್ಲ ಸಾಹೇಬ್ರು ವಿಚಾರ ಮಾಡ್ರಿಪ್ಪ ಏನಪ್ಪ ಯಾಕೆ ಮಾಡ್ತಾ ಇದ್ದಾರೆ ಏನು ಮಾಡತ್ತಿ ಸಾಹೇಬ್ರೆ ಮೋಸ ಬೇಡ ನೀವು ರೈತರಿಗೆ ಹಾಂ ನಮ್ಮ ರೈತರ ಮೋಸ ಮಾಡಾಕ್ತಾ ನೀವು ಹಾಂ ಹಿಡ್ಕೊಂಡು ಬಂದವ್ರು ಅವ್ನ ಏನು ಮಾಡಿದಾನ ಹೊಸ ರೊಕ್ಕದ ಮೋಸ ಮಾಡ್ಯಾನ. ಎಷ್ಟು ರೊಕ್ಕ 4 ಲಕ್ಷ ರೂಪಾಯಿ ರೀ. ಈಗ ನಾ 50,000 ಕೊಟ್ಟೇನ್ರಿಪ್ಪ ಈಗ ಹಾಂ 50,000 ಕೊಟ್ಟು ನೀವು ಊರು ಪ್ರಮುಖರನ್ನ ನೀವು ಹ್ಞೂ ರೀ ಊರು ನಾವು ರೈತರು ಇಲ್ಲಿ ಎಲ್ಲ ಹೊಲದ ಕೃಷಿ ಹೊಂಡ ಅದನ್ನ ಮಾಡಿ ನೀರಿಂದು ಇದು ಮತ್ತೆ 200 ಮಂದಿ ಕೂರ್ಸಿ ಮತ್ತೆ 50,000 ಕೂರ್ಸಿ ಕೊಟ್ಟವು ಅಂತೇಳಿ ಮಾತು ಕೊಟ್ಟೇವ್ರಿ. ಒಟ್ಟು ಎಷ್ಟು ಕಲೆಕ್ಷನ್ ಮಾಡಿ ಕೊಡ್ತೀವಿ ನಿಮ್ಗೆ ಈಗ 50,000 ಅಟ್ಟ ಕೊಟ್ಟವ್ರಿ. 50,000 ಹಾಂ ನೀವು ಎಷ್ಟು ಕೊಟ್ಟಿರಿ ರೈತರ ಅದ 50,000 ಅಟ್ಟ ಕೊಟ್ಟವ್ರಿ. 50,000 ಕೊಟ್ಟಿರಿ 2 ವರ್ಷಕ್ಕೆ ಹಾಂ 200 ಮಂದಿ ಮನುಷ್ಯಾಗ 50,000 ಕೊಡ್ಬೇಕಂತೇಳಿ ಹಾಂ ಕೊಟ್ಟಿದ್ರ ಅಥವಾ ವಿಚಾರ ಮಾಡಿದಂಗ ಕೊಡುದ ಮಾತು ಕೊಟ್ಟಿರಿ ಈಗ ನೋಡ್ರಿಪ್ಪ ನಾವು ಮೋಸ ಅಂತೂ ಮಾಡಾಕ್ತಿಲ್ಲ ನಮ್ಮದು RTH ಕಂಪ್ನಿ ಐತಿ RTH ಕಂಪ್ನಿಯಾಗ ಕೆಲಸ ಮಾಡೋದು ದುಬೈದಾಗ ಇರ್ತಾನೆ ಇವ್ರಿಗೇನು ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗೆ ಹಾಕಿ ಡಬಲ್ ಹಾಕೋದು ಕೊಟ್ಟಂತ ಸಾಹೇಬ್ರ ಬರತ್ತೆ ಅವ್ರು ನಂಬಕ್ತಾ ಇರಲ್ಲಮ್ಮ ಹೆಂಗೆ ಮಾಡಿದ್ರಿ ನೋಡ್ರಿ ಹೆಂಗೆ ಮಾಡ್ತೀರಿ ನೋಡಿ ಅನ್ನು ಮೇಡಮ್ ಕೇಸ್ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಬೇಗ ಏನಂತ ಎಲ್ಲ ಮಾಡಿದ್ದೀನಿ ಆದರೆ ಇವ್ರದ್ದೇ ತಪ್ಪಿದೆ ಅದರಲ್ಲಿ ಜಾಸ್ತಿ ಯಾಕಂದ್ರೆ ಇಲ್ಲೇ ದುಡ್ಡು ರೈತರ ಹತ್ರ ರೊಕ್ಕ ಇಸ್ಕೊತಾರೆ ಅಂದರೆ ಇವ್ರದ್ದೇ ತಪ್ಪು. ಎಲ್ಲ ರೈತರಲ್ಲಿ ಕಲೆಕ್ಟ್ ಮಾಡಿ ರೊಕ್ಕ ಕಲೆಕ್ಟ್ ಮಾಡೋದು ಈ ಥರ ಮೋಸ ಮಾಡ್ತಾ ಇದ್ದಾನೆ ಹಾಂ ರೀ ವಾದ್ ಒಳಗೆ ಹಾಕ್ಬಿಟ್ಟೈತೆ ಹಂಗಾರೆ ಹಾಂ ಸರಿಯಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಎಲ್ಲ ತಗೊಂಡು ಬರ್ಬೋದು. ಎಲ್ಲಿ ರಿಪೋರ್ಟು ರಿಪೋರ್ಟ್ ಎಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಸ್ಟೇಷನ್ ಇದೆಯಾ ಈಗ ರೈತರಿಗೆ ಮಾಡ್ತಾ ಇದ್ದು 2 ದಿವಸ ಆಯ್ತು ಇವ್ನು ಮಾಡಕ್ಕೆ ಈಗ 15 ದಿನ ಆಯ್ತು ರೀ. 15 ದಿವಸ ಆಯ್ತಾ 15 ದಿನ ಆದರೆ ಇವನೇ ಸರಿಯಾಗಿ ಆ್ಯಕ್ಷನ್ ತೊಗೊಂಡು ಒದ್ದು ಹೊರಗೆ ಹಾಕ್ತೇವೆ ಅಲ್ಲಿ ಸ್ಟೇಷನ್ಗೆ ನೀವು ಮಂಗಳವಾರ ದಿನ ಬನ್ನಿ ಆಯ್ತು ಇವತ್ತು ನಾವು ಹೋಗ್ತೇವೆ ಈಗ ಬರ್ತಾರೆ. ಆದರೆ ಈಗ ನಾವು ಪೊಲೀಸ್ನವ್ರು ಬಂದ್ಬೇಕು ನೀವು ಪನಿಷ್ಮೆಂಟ್ ಏನು ಕೊಡ್ತಕ್ಕಂಥಲ್ಲ ಹ್ಞೂ ಹಾಂ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಈ ಕೇಸ್ ನಾನು ಮಂಗಳವಾರ ದಿನ ನೀವು ಬಂದರೆ 15 ಮಂದಿ ಬನ್ನಿ ಊರಿದಾನು ರೊಕ್ಕ ಎಲ್ಲ ನಿಮಗೆಲ್ಲ ಜಪ್ತಿ ಮಾಡಿ ಕೊಡ್ತೇನೆ. ಆಯ್ತು ರೀ ಆಯ್ತು ಅದು ಮಾಡಿರಪ್ಪ. ಮೇಡಮ್ ಇದನ್ನೆಲ್ಲ ರಿಪೋರ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಕೆಳಗಡೆ ಸಿಬ್ಬಂದಿಗೆಲ್ಲ ನಾನು ಮತ್ತೆ ರೆಸ್ಟ್ ಮಾಡ್ತೀನಿ ಸರಿಯಾಗೆಲ್ಲ ಇವತ್ತು ಹೋಗ್ತಿದ್ದೀನಿ ಇದನ್ನ ಕೇಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಹಾಂ ಮಂಗಳವಾರ ದಿನ ತಮ್ಮನಿ ಡಾಕ್ಯುಮೆಂಟ್ಸ್ ಮತ್ತೆ ಇದ್ರೆ ಎಲ್ಲ ತಮ್ಮನಿ ಅವನ್ನ ಆಯ್ತು ರೀ ಅದೇನು ಪ್ರಕಾರ ನಿಮಗೆಲ್ಲ ಸರಿಯಾಗಿ ನಿಮ್ಮ ನ್ಯಾಯ ಎಲ್ಲ ಕೊಡಿಸ್ತೀನಿ ಏನು ತಪ್ಪು ಮಾಡಿದ್ರೆ ವಾದೊಳಗೆ ಹಾಕಿಸ್ತೀನಿ ಆಯ್ತು ರೀ ಹಾಂ ಸರಿ ಮೇಡಮ್ ಬಸ್ಸೈತೆ ಈ ಊರಾಗಿಂತ ಕಳ್ರು ಬಾಜಿನ ತಂಡ್ರಿ ಕಳ್ರಿ ಈಗ ಸಲ ಬಂದಿದ್ದೀರಿ ಹೌದ್ರಿ ಇಂಥ ಕಳ್ರನ್ನ ಬೆಳಕ್ ಕೊಡ್ಬೇಡ್ರಿ ಭಾಳ ಇಂಥ ಕಳ್ರು ಭಾಳ ಜಗನ್ನ ಹಾಳು ಮಾಡಕತ್ತಾರ ನೀವು ಭಾಳ ಹುಷಾರಿಂದ ಅವ್ರು ಕೊಡಿದ್ರು ಬರ್ತಾ ಇಲ್ರಿ ನಮಗೆ ಮತ್ತೆ ಹಿಂಗೆ ಆಕೈತೆ ಅನ್ನೋದು ಭಾಳ ಚಲೋ ಹೇಳಿದ್ರು ಒಳ್ಳೆ ನೆನ್ಬಿಟ್ಟು ರೀ ಇಂಥ ಫಸ್ಟ್ ಟೈಮ್ ಏನ್ರಿ ಈಗ ರೊಕ್ಕ ಫಸ್ಟ್ ಟೈಮ್ ರೀ ಈಗ ರೊಕ್ಕ ಕೊಟ್ಟಿರಿ. ಇಂಥವ್ರು ಕಳ್ರ ಕಡೆಯಿಂದ ಮೋಸ ಆಗ್ಬೇಡ್ರಿ ಭಾಳ ಚಂದ ನೀವು ಇದು ಮಾಡ್ಬೇಕು ನೋಡ್ರಿ ಇಂಥವ್ರು ಕಳ್ರ ಸಿಕ್ಕರೆ ಪೊಲೀಸರು ಹಿಡಿದು ಕೊಡ್ರಿ ಇನ್ನೇ ಆಯ್ತು ರೀ ಗೊತ್ತಾಯ್ತು ರೀ ಪೊಲೀಸರು ಕೊಡ್ತಾರೆ. ಸರ್ ಈ ಕೇಸ್ ಬಗ್ಗೆ ನೀವೇನು ಕ್ರಮ ತಗೊಂಡ್ರಿ ಸರ್? ನಾವು ಸೂಕ್ತವಾದ ಕ್ರಮವನ್ನು ಈ ಸದ ತಗೊಂಡಿದ್ದೀವಿ ನಮ್ಮ ಸಿಬ್ಬಂದಿಗೆ ಅವ್ರನ್ನ ಒದ್ದು ಒಳ ಹಾಕಿ ಹೇಳ್ತೀನಿ 6 ಸಿಬ್ಬಂದಿಗಳಿಗೆ ಈಗಾಗಲೇ ನೇಮಕ ಮಾಡಿದ್ದೀನಿ ಇನ್ನೂ 10 ಜನ ಸಿಬ್ಬಂದಿನೇ ನೇಮಕ ಮಾಡಿ ಅವ್ರು ಒಳ ಹಾಕ್ತೇನೆ. ಥ್ಯಾಂಕ್ ಯು ಮೇಡಮ್. ಇಂಥವ್ರನ್ನ ಬೆಳಕ್ ಬಿಟ್ರೆ ನಿಮ್ಮ ಗ್ರಾಮ ಯಾವ ಥರ ಉದ್ಧಾರ ಆಗತ್ತೋ ಇಲ್ವಾ ಯಾಕೆ ಇಂಥವ್ರನ್ನ ಬೆಳಕ್ ಬಿಡ್ತೀರಿ ಸರ್? ಇಂಥವ್ರನ್ನ ನಾವು ಮಟ್ಟ ಹಾಕ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸರ್. ಪೊಲೀಸರು ಇರುತ್ತೆ ಅವ್ರನ್ನ ಒದ್ದು ಎಡೆ ಮುದ್ಲಿಕ್ಕೆ ನೀವೇನು ಕಾಳಜಿ ಬಿಡಿ ಮೇಡಮ್ ನಾವು ಅವ್ರನ್ನೆಲ್ಲ ಇನ್ಕ್ವೈರಿ ಸರಿಯಾಗಿ ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ಅಪರಾಧಿಯನ್ನು ತಂದು ಜಾಗಕ್ಕೆ ನಿಂದಿರ್ತೀವಿ ರೀ. ನಮ್ಮ DC ಸಾಹೇಬ್ರ ಹತ್ರ 2 ಮಾತು ಮಾತಾಡ್ತಾ ಇದ್ದೀನಿ. ಸಾಹೇಬ್ರ ಇಂಥವ್ರನ್ನ ನೀವು ಬೆಳಕ್ ಬಿಟ್ರೆ ದೇಶ ಉದ್ಧಾರ ಆಗೋಲ್ಲ, ಗ್ರಾಮ ಉದ್ಧಾರ ಆಗೋಲ್ಲ. ಇಂಥವ್ರನ್ನ ನೀವು ಯಾವ ಥರ ಕಠಿಣ ಕ್ರಮದಿಂದ ಅವ್ರನ್ನ ಒಳಗೆ ಹಾಕಿಸ್ತೀರಿ? ಅವ್ರನ್ನ ಏನು ಮಾಡ್ಬೇಕಂದ್ರೆ ಅವ್ರನ್ನ ಗರಿ ಏರಿಸೋ ವ್ಯವಸ್ಥೆ ಮಾಡ್ಬೇಕು. ಇಲ್ಲಕಂದ್ರೆ ಅವ್ರನ್ನ ಬಿಟ್ರೆ ಅಂದ್ರೆ ಇಡೀ ದೇಶನ ಅವ್ರನ್ನ ಲೂಟಿ ಮಾಡಿ ಕಾಸ ದೇಶನ ಮಾರುವಂಥ ಜನ ಐತೆ. ಅದರಿಂದ ಅವ್ರಿಗೆ ಹೆಚ್ಚಿನ ಒಂದು ಕಠಿಣ ಶಿಕ್ಷೆ ಕೊಡ್ಬೇಕಂತ ನಾ ಕೇಳ್ಕೊತೇನೆ. ಇದು ಒಂದು DC ಆರ್ಡರ್ ಆಗಿರ್ತೈತಿ. ಎಲ್ಲ PSI ಆಯ್ತು, ರಿಪೋರ್ಟರ್ ಆಯ್ತು, ಕಾನ್ಸ್ಟೇಬಲ್ ಆಯ್ತು, ಎಲ್ಲರೂ ಏನು ಈ ಒಂದು ಏನು ಕೃತ್ಯನ ಎಸಗಿರ್ತಾರಲ್ಲ ಕಾಸನ ಬೀಕೋರ್ನ ಅವ್ರನ್ನ ಹೆಚ್ಚಿನ ಒಂದು ಅವ್ರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ನಾ ಕೇಳ್ತೇನೆ. ಇಷ್ಟ. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ ಮೇಡಮ್, ನಿಮಗೆ ಈ ಥರ ಕೇಸ್ ಆದರೆ ಯಾವ ಥರ ನಿಮಗೆ ಇದು ಅನಿಸುತ್ತೆ? ನೀವು ಒಂದು ಸ್ವಲ್ಪ ಕಳ್ಳರ ಬಗ್ಗೆ ಸ್ವಲ್ಪ ಮಾತಾಡಿ ಮೇಡಮ್. ಯಾವ ಥರ ಇದು ಮಾಡ್ಬೇಕಂತ ನಾವು ಫುಲ್ ಎಂಕ್ವೈರಿ ಮಾಡ್ತಾ ಇದ್ದೀವಿ. ಆದರೆ ಯಾರೂ ಒಂದಷ್ಟು ಜನ ಕೈ
ಗ್ರಾಮದಲ್ಲಿ ನಡೆದಂತ ಘಟನೆ. ಆಯಿತು ಅನ್ನು ಮೇಡಮ್ ಅವರೇ, ಈಗ ಮುಂದಿನ ತನಿಖೆ ನೀವು ಮಾಡಿರಿ. ನಾ ಮುಂದೆ ಅದನ್ನ FIR ಮಾಡೋದು ನಮ್ಮ ಜವಾಬ್ದಾರಿ, ಅದನ್ನೆಲ್ಲ ಮಾಡ್ತೀನಿ. ಮುಂದಿನ ವಾರದಲ್ಲಿ ಅದನ್ನ ಅಪರಾಧಿ ಆರೋಪಿಯನ್ನು ಸರಿಯಾಗಿ ನೀವು ಸ್ಟೇಷನ್ಗೆ ಒಪ್ಪಿಸ್ಬೇಕು. ಇನ್ನೆಷ್ಟು ಕೇಸ್ ಇದೆ ಇವಾಗ ಕರೆಕ್ಟಾಗಿ ಡೀಟೇಲ್ ಬರ್ದಿಟ್ಟಿರ್ತೀನಿ, ನೀವು ಸ್ವಲ್ಪ ಆಯಿತು ನಾ ಎಲ್ಲ ಮುಂದೆ ಕ್ರಮ ತೆಗೆದುಕೊಳ್ತೀನಿ. ಇದು ಸರಿಯಾಗಿ ನಿಮ್ಮ ಕೆಳಗಡೆ ಸಿಬ್ಬಂದಿಗಳು ಎಲ್ಲ ನೀವು ಅಲ್ಲೇ ಅವ್ರು ಚೆಕಿಂಗ್ ಮಾಡ್ಕೊಂಡು ಬನ್ನಿ. ಓಕೆ. ಏನೇನ್ ತಪ್ಪು ಮಾಡಿದಿ? ತಪ್ಪು ಮಾಡಕ್ಕೆ ಏನೂ ಇಲ್ರಿ ಮೇಡಮ್, ಏನೇನು ಮಾಡಿಲ್ರಿ ನಾನು. ಯಾರ್ಯಾರ ಕಡೆ ಎಷ್ಟು ರೊಕ್ಕ ಇಸ್ಕೊಂಡಿ? ನಾ ಇಸ್ಕೊಂಡಿಲ್ರಿ, ಎಲ್ಲ ಇಟ್ಕೊಂಡಿದ್ದು ಕೊಟ್ಟೇನ್ರಿ 2 ವರ್ಷ. ನಿಮ್ಮಂತವ್ರು ರೈತರೆಲ್ಲ ಬೀದಿ ಬಂತಾರ ಅವ್ರ. ಹಾಂ, ಏನೇನ್ ತಪ್ಪು ಮಾಡಿದಿ? ಏನಿಲ್ರಿ, ಒಂದು ಮಾಡಿದ್ದು ಏನಿಲ್ಲ, ಗಿಲ್ಯಾ ಕರ್ಕೊಂಡ್ ಬರ್ತಾರ ನಿನ್ನ. ಎಲ್ಲ ರೈತರು ಸೇರಿ ಮೋಸ ಮಾಡ್ರಿ. ಅವ್ರೇ ಮೋಸ ಮಾಡ್ತಾರ, ನೀನ ಮೋಸ ಮಾಡಿ ಅಂತ ಹೇಳಿದ್ರ ಹೇಳ್ತೀಯ ಇಲ್ಲ? ನಿಜ ಹೇಳ್ತೀಯ ಇಲ್ಲ? ಇಲ್ರಿ ಮೇಡಮ್, ಬಡಿಬೇಡ್ರಿ ಮೇಡಮ್. ಅಯ್ಯೋ ಬಡಿಬೇಡ್ರಿ ಮೇಡಮ್. ಅಯ್ಯೋ ಹೇಳ್ತಾನ್ರಿ ಬಡಿಬೇಡ್ರಿ, ಹೇಳ್ತಾನ್ರಿ. ಅಯ್ಯೋ ಬಡಿಬೇಡ್ರಿ ಮೇಡಮ್, ಅಯ್ಯೋ ಬಡಿಬೇಡ್ರಿ, ಹೇಳ್ತಾನ್ರಿ ಅಪ್ಪ, ಹೇಳ್ತಾನ್ರಿ. ಹೇಳ್ತಾನ, ಕುಂಡ್ರಿ ಬಡಿಬೇಡ್ರಿ. ಅಯ್ಯೋ ಏನಿಲ್ರಿ, 2 ಲಕ್ಷ ಇಸ್ಕೊಳ್ರಿ, ಎಲ್ಲ ಕೊಡ್ತಾನ್ರಿ ಅವ್ರಿ. ರೈತರಿಗೆಲ್ಲ ಕೊಡ್ತಾನ್ರಿ. ಇನ್ನೇಮಿಂತ ತಪ್ಪು ಕೆಲಸ ಮಾಡೋದಿಲ್ರಿ ಮೇಡಮ್ ಅವ್ರ. ಇದ ಮಾಡೋಣ, ಇನ್ನೊಂದ್ಸಲ ಇಂತ ತಪ್ಪದು ಮಾಡಿ ನಿನ್ ಕೈಗಾಲ್ ಮುರಿದ್ ಮತ್ ಮೂಲ್ಯಾಗ ಹೋಗಿತ್ತ ನೋಡು. ಹುಷಾರ. ಇನ್ನೇನು ಮಾಡೋದಿಲ್ರಿ ಮೇಡಮ್ ಅವ್ರ. ಇನ್ನೊಮ್ಮೆ ಯಾರ್ದಾರ ಕಡೆ ರೊಕ್ಕ ಇಸ್ಕೊಂಡಿ ಮೋಸ ವಂಚನೆ ಮಾಡಿ ಯಾರು ಕೈ ಕಾಲ್ ಕಾಟಿ ಮೂಲ್ಯಾಗ ಇಲ್ಲಿ ಸಾಯು ಮಟ್ಟ ಇಲ್ಲೇ ಕೊಳ್ಳಿ ನೀವ. ಇನ್ನೇ ಮಾಡೋಲ್ರಿ, ಮಾಡೋದು ತಪ್ಪಾಗೈತ್ರಿ ಮೇಡಮ್ ಅವ್ರ, ಇನ್ನೇ ಮಾಡೋಲ್ರಿಪ್ಪ. ಅಯ್ಯೋ ಏನ್ ಬಿಡದ್ರಿ. ಅಯ್ಯೋ ಇನ್ನು ಇನ್ನಷ್ಟು ಹೊಡಿಬೇಕು ನಿಮ್ಮನ್ನ. ಎಸಿದ್ದ ಊಟ ತಗೊಂಬಾರ ಇಲ್ಲಿ ತಗೊಂಬಂದಿ ತಿಂದಿಲ್ಲ. ನಾಯಿ ಮಗ್ನಂಗ್ ಇಲ್ಲೇ ಬೀಳ್ಬೇಕ, ರಾತ್ರಿ ಎಲ್ಲ ಸೊಳ್ಳಿ ಕಡ್ಸ್ಕೊಂತ ಹಾಸ್ಕೊಳಕಿಲ್ಲ ಹಾಸ್ಕೋಕಿಲ್ಲ. ಆತ್ರಿ ಮೇಡಮ್ ಅವ್ರ. ಅಯ್ಯೋ ಎಲ್ಲ ಅನುಭವ ಆಗ್ಬೇಕು ನಿಮಗ. ತಗೋ ತಿನ್ನ. ಅಯ್ಯೋ ಎಸಿದ್ದ ನನಗೆ ನೀರ್ ತಗೊಂಬಾರ ಇಲ್ಲ, ಇವ್ ಚಲ್ಲಿ ಬೇರೆ ತಗೊಂಬ. ಅಯ್ಯೋ ಇನ್ನ ಮಾಡೋಲ್ರಿ ಮೇಡಮ್ ಅವ್ರ, ನೀವು ಕೈ ಮುಗಿತೀನ್ರಿ. ನಾ ಈಗ ಒಲ್ರಿ, ಈಗ ಇನ್ನ ಸಾಕಾಯ್ತ್ರಿ. ಬ್ಯಾಡ್ರಿ ಒಲ್ರಿ ಯಾವಾಗಾರ ಯಾಕೆ ತಿನ್ನು, ತಿನ್ ಮೂಲ್ಯಾಗ ಬೀಳಲಿ. ಅಯ್ಯೋ ಹಚ್ಕೊಳಕ್ಕೂ ಇಲ್ಲ ಹಾಸ್ಕೊಳಕ್ಕೂ ಇಲ್ಲ, ಹಂಗ ಬೀಳುದ್ ನೋಡು. ಎಲ್ಲ ರೈತರಿಗೂ ಹೇಳುದೇನಂದ್ರ ನಾ ಅಲ್ಲಿಂದ ಬಂದೇನಿ ಇಲ್ಲಿಂದ ಬಂದೇನಿ ಅಂತ ಸುಳ್ಳು ಹೇಳಿ ಎಲ್ಲ ಹಣ ವಸೂಲಿ ಮಾಡ್ತಿರ್ತಾರ. ಅಂತವ್ರಿಂದ ಒಂದ್ ಸ್ವಲ್ಪ ಸೇಫ್ ಆಗಿರ್ಬೇಕು. ಇದು ರೈತರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಹೇಳುದೇನಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಪೊಲೀಸರಿಗೆ ಅವರೆಲ್ಲ ಆಕ್ಷನ್ ತಗೋತಾರೆ. ಧನ್ಯವಾದಗಳು.